ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಕಿಚನ್. ಇನ್ನೇನು ನ್ಯೂ ಇಯರ್ ಹತ್ರ ಬರ್ತಾ ಇದೆ. ಈ ನ್ಯೂ ಇಯರ್ಗೆ ಮನೆಯಲ್ಲೇ ಸ್ವೀಟ್ಸನ್ನು ಮಾಡಿ ಎಲ್ಲರಿಗೂ ಕೊಡಿ. ಹೆಲ್ದಿಯಾದ ಸ್ವೀಟ್ಸು ಕ್ವಿಕ್ಕಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು 2 ಥರದ ಕೊಬ್ಬರಿ ಮಿಠಾಯಿನ ತೋರಿಸ್ತಾ ಇದ್ದೀನಿ. ಒಂದು ಸಕ್ಕರೆಯಿಂದ ಮಾಡೋದು, ಇನ್ನು ಒಂದು ಬೆಲ್ಲದಿಂದ ಮಾಡುವಂಥ ಕೊಬ್ಬರಿ ಮಿಠಾಯಿ. ಕ್ವಿಕ್ಕಾಗಿ ಆಗುವಂಥ ಹೆಲ್ದಿಯಾದ ಸ್ವೀಟ್ ರೆಸಿಪಿ ಇದು. ಮೊದಲಿಗೆ ನಾನು ಸಕ್ಕರೆಯಿಂದ ಮಾಡುವಂಥ ಕೊಬ್ಬರಿ ಮಿಠಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬನ್ನಿ ಈ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪ್ಲೇಟಿಗೆ ತುಪ್ಪ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಗ್ರೀಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಪ್ಯಾನಿಗೆ 2 ಕಪ್ಪಷ್ಟು ತುರಿದಿರೋಂಥ ಫ್ರೆಶ್ ಆದ ಕೋಕೋನಟ್, ಇದಕ್ಕೇ 1 ಕಪ್ಪಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಇದನ್ನು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 5ರಿಂದ 6 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ಸಕ್ಕರೆ ಎಲ್ಲ ಕರಗುತ್ತೆ. ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದನ್ನು ಫ್ರೈ ಮಾಡ್ಕೊತಾ ಇರಬೇಕು. ನೋಡಿ, ಸ್ವಲ್ಪ ನೀರು ಬಿಟ್ಟಿದೆ. ಇವಾಗ 1/4 ಕಪ್ಪಷ್ಟು ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಿ. ಫ್ಲೇಮನ್ನು ಲೋ ಅಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೊಬೇಕು. ನೋಡಿ, ಒಂದು 15 to 20 ಮಿನಿಟ್ಸ್ ಆಗ್ತಿದ್ದಂಗೆ ಪಾಕ ಬಂದಂಗೆ ಸ್ಟಿಕ್ಕಿ ಆಗಿ ಬರುತ್ತೆ. ಆ ಟೈಮಲ್ಲಿ ನೀವು 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಫ್ಲೇಮು ಹೈಯಲ್ಲಿ ಇಟ್ಕೊಬಾರ್ದು, ಲೋ ಅಲ್ಲೇ ಇಟ್ಕೊಂಡು ಈ ಪ್ರಾಸೆಸ್ ಎಲ್ಲ ಮಾಡಬೇಕು. ಹೈಯಲ್ಲಿ ಇಟ್ಕೊಂಡ್ರೆ ತಳ ಹಿಡ್ದು ಸ್ವೀಟ್ ಹಾಳಾಗೋಗುತ್ತೆ. ನೋಡಿ, ಈ ರೀತಿ ಎಲ್ಲ ಒಂದು ಕಡೆ ಸೇರಿ ಪ್ಯಾನಿಂದ ಸಪ್ರೇಟ್ ಆಗುತ್ತೆ. ಈ ಸ್ಟೇಜಿಗೆ ಬಂದಮೇಲೆ ಸ್ಟವನ್ನು ಆಫ್ ಮಾಡಿಬಿಟ್ಟು ನಾವು ತುಪ್ಪ ಹಚ್ಕೊಂಡು ಇಟ್ಕೊಂಡಿರೋಂಥ ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನು ಒಂದು ಲೆವೆಲಲ್ಲಿ ಸ್ಪ್ಯಾಚುಲಾದಿಂದ ಪ್ರೆಸ್ ಮಾಡ್ಕೊಳ್ಳಿ. ಈವನ್ನಾಗಿ ಇದನ್ನು ಸ್ಪ್ರೆಡ್ ಮಾಡ್ಕೊಬೇಕು. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು 1 ಅವರ್ ತನಕ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. 1 ಅವರ್ ಆದಮೇಲೆ ನಿಮಗೆ ಬೇಕಾಗಿರುವಂಥ ಶೇಪ್ಸಲ್ಲಿ ಇದನ್ನು ಕಟ್ ಮಾಡ್ಕೊಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪ್ಸಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ, ಟ್ರಯಾಂಗಲ್ ಅಥವಾ ರೆಕ್ಟ್ಯಾಂಗಲ್, ಯಾವ ಶೇಪ್ ಬೇಕಾದರೂ ನೀವು ಇದನ್ನು ಕಟ್ ಮಾಡ್ಕೊಬೋದು. ನೋಡಿ, ಟೇಸ್ಟಿಯಾದ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಜ್ಯೂಸಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಮಿಠಾಯಿ. ನಾನು ಹೇಳಿರೋವಂಥ ಸ್ಟೆಪ್ಸನ್ನು ಫಾಲೋ ಮಾಡಿಕೊಂಡು ಮಾಡಿದ್ರೆ ಈ ರೀತಿ ಸಾಫ್ಟಾದ ಟೇಸ್ಟಿಯಾದ ಕೊಬ್ಬರಿ ಮಿಠಾಯಿ ರೆಡಿಯಾಗುತ್ತೆ. ಇವಾಗ ಬೆಲ್ಲದಿಂದ ಮಾಡುವಂಥ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಬೆಲ್ಲದಿಂದ ಮಾಡಿರೋದು ಮಕ್ಕಳಿಗೂ ಸಹ ಕೊಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಕೂಡ, ತುಂಬ ಈಸಿ ಮಾಡೋದು ಇದು ಕೂಡ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 ಕಪ್ಪಷ್ಟು ಫ್ರೆಶ್ ಆಗಿರೋಂಥ ಕೋಕೋನಟ್ನ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ದಪ್ಪ ಪೀಸಸ್ ಏನಾದರೂ ಇದ್ದರೆ ಒಂದು ಸತಿ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಲೋ ಸ್ಪೀಡಲ್ಲಿ ಇದನ್ನು ಬ್ಲೆಂಡ್ ಮಾಡ್ಕೊಬೇಕು. ಜಾಸ್ತಿ ಕೂಡ ಬ್ಲೆಂಡ್ ಮಾಡಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಸೊ ನೋಡಿ, ಈ ರೀತಿ ಲೋ ಸ್ಪೀಡಲ್ಲಿ ಒಂದು 2 ಸೆಕೆಂಡ್ ಇದನ್ನು ಬ್ಲೆಂಡ್ ಮಾಡಿಕೊಂಡ್ರೆ ಈ ರೀತಿ ಪುಡಿ ಆಗಿ ಬರುತ್ತೆ. ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಪ್ಯಾನಲ್ಲಿ 2 ಕಪ್ಪು ಕಾಯಿ ತುರಿಗೆ 1 ಕಪ್ಪಷ್ಟು ಬೆಲ್ಲನ ಹಾಕ್ಕೊಂಡು ಜೊತೆಗೆ 1/4 ಕಪ್ಪಷ್ಟು ಅಥವಾ 2 ಟೇಬಲ್ ಸ್ಪೂನ್ ನೀರನ್ನು ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊತಾ ಬೆಲ್ಲ ಕರಗೋ ತನಕ ಕುದಿಸ್ಕೊಬೇಕು. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಬೆಲ್ಲ ಕರಗಾದ್ಮೇಲೆ ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಳಿ. 5 ನಿಮಿಷ ಆದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಕೋಕೋನಟ್ನ ಹಾಕ್ಕೊಂಡು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊತಾನೆ ಇದನ್ನು ಬೇಯಿಸ್ಕೊಬೇಕು. ಚೆನ್ನಾಗಿ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಡಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಎಲ್ಲ ಹೊಂದ್ಕೊಳ್ಳುತ್ತೆ. ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ಒಂದು 10 to 15 ಮಿನಿಟ್ಸಲ್ಲಿ ಪ್ಯಾನಿಂದ ಈ ರೀತಿ ಸಪ್ರೇಟ್ ಆಗುತ್ತೆ. ಈ ಟೈಮಲ್ಲಿ 1/4 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗ ನಿಮಗೆ ಬೇಕು ಅಂದರೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದರೆ ಪ್ಯಾನಿಂದ ಸಪ್ರೇಟ್ ಆಗುತ್ತೆ, ನೀವು ನೋಡ್ತಾ ಇರ್ಬೋದು. ಈ ಸ್ಟೇಜಲ್ಲಿ ಸ್ಟವನ್ನು ಆಫ್ ಮಾಡಿ ತುಪ್ಪ ಹಚ್ಕೊಂಡಿರುವಂಥ ಒಂದು ಪ್ಲೇಟಲ್ಲಿ ಇದನ್ನು ಹಾಕ್ಕೊಂಡು ಸ್ಪ್ಯಾಚುಲಾದಲ್ಲಿ ಪ್ರೆಸ್ ಮಾಡ್ಕೊತಾ ಈ ರೀತಿ ಶೇಪನ್ನು ಕೊಡಿ. ಸ್ಕ್ವೇರ್ ಶೇಪಲ್ಲಿ ಈ ರೀತಿ ಶೇಪ್ ಮಾಡಿಕೊಂಡು ಒಂದು ಚಾಕುವಿಂದ ನಿಮಗೆ ಬೇಕಾಗಿರುವಂಥ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಬೋದು. ನಾನಿಲ್ಲಿ ಸ್ಕ್ವೇರ್ ಶೇಪ್ಸ್ ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡಿಕೊಂಡು ಇದನ್ನು 1 ಅವರ್ ತನಕ ಸೈಡಲ್ಲಿಡಿ. 1 ಅವರ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿರುವಂಥ ಸಾಫ್ಟಾದ ಟೇಸ್ಟಿಯಾದ ಬೆಲ್ಲದ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಈ ನ್ಯೂ ಇಯರ್ಗೆ ಮನೆಯಲ್ಲೇ ಈ ರೀತಿ 2 ಥರದ ಕೊಬ್ಬರಿ ಮಿಠಾಯಿನ ಮಾಡಿ ಮನೆಯವರಿಗೆಲ್ಲ ಕೊಡಿ, ತುಂಬ ಇಷ್ಟಪಡ್ತಾರೆ. ಈ ನ್ಯೂ ಇಯರ್ನ ಎಂಜಾಯ್ ಮಾಡಿ. ಈ 2 ರೆಸಿಪೀಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನನ್ನ ಎಲ್ಲ ಲೇಟೆಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಸಿಗುತ್ತೆ. ಹಾಗೂ ನಿಮ್ಮೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.